ಬಾಯ್ಸ್ ವರ್ಸಸ್ ಗರ್ಲ್ಸ್ನ ರವಿವಾರದ ಎಪಿಸೋಡ್ನಲ್ಲಿ ಧನ್ರಾಜ್ ಮತ್ತು ಶುಭಪುಂಜ ನಡುವೆ ಪವರ್ ಚಾಲೆಂಜ್ನ ಕಾಂಪಿಟೇಷನ್ ನಡೆದಿತ್ತು. ಹೌದು, ಶುಭಪುಂಜ ಮತ್ತು ಧನ್ರಾಜ್ ಅವರಿಗೆ ಬಾಲ್ಗಳನ್ನು ಮೈಗೆಲ್ಲ ಅಂಟಿಸಿ ಆ ಬಾಲ್ಗಳನ್ನು ಬಿಡಿಸಿಕೊಳ್ಳೋ ಟಾಸ್ಕ್ ನೀಡಲಾಗಿತ್ತು. ಧನ್ರಾಜ್ ಹಾಗೂ ಶುಭಪುಂಜ ಎಷ್ಟೇ ಡ್ಯಾನ್ಸ್ ಮಾಡಿದರೂ, ಎಷ್ಟೇ ಕೈಕಾಲುಗಳನ್ನು ಅಲ್ಲಾಡಿಸಿದರೂ ಆ ಬಾಲ್ಗಳು ಮೈಗೆ ಅಂಟಿಕೊಂಡಿದ್ದು ಬಿಟ್ಟು ಹೋಗಲೇ ಇಲ್ಲ. ಶುಭಪುಂಜ ಅವರು ಆ ಬಾಲ್ಗಳನ್ನು ಬಿಡಿಸಿಕೊಳ್ಳಲು ತುಂಬಾ ಕಷ್ಟ ಪಡ್ತಾ ಇದ್ದರು. ಆದರೆ ಧನು ಅವರು ತಮ್ಮ ತಲೆಯನ್ನು ಉಪಯೋಗಿಸಿ ಸಖತ್ತಾಗಿ ಬಾಲ್ಗಳನ್ನು ಬಿಡಿಸಿಕೊಂಡಿದ್ರು ಅಂತಲೇ ಹೇಳಬೇಕು. ಹೌದು, ಶುಭಪುಂಜ ಈ ಗೇಮ್ನಲ್ಲಿ ಧನು ಅವರೊಂದಿಗೆ ಸೋತರು ಅಂತ ಹೇಳಬೇಕು. ಹೌದು, ಧನು ಅವರು ಬೇಗನೆ ತಮಗೆ ಅಂಟಿದ ಎಲ್ಲ ಬಾಲ್ಗಳನ್ನು ಬಿಡಿಸಿಕೊಂಡು ಈ ಪವರ್ ಗೇಮ್ನ ಚಾಲೆಂಜಲ್ಲಿ ಗೆದ್ದರು ಅಂತಲೇ ಹೇಳಬೇಕು. ಹೌದು, ಗರ್ಲ್ಸ್ ಕಡೆ ಶುಭಪುಂಜ ಅವರಿಗೆ ಸೋಲನ್ನು ಆಯಿತು. ಆದರೂ ಕೂಡ ಶುಭಪುಂಜ ಅವರು ಒಳ್ಳೆಯ ಎಫರ್ಟ್ಸನ್ನೇ ಹಾಕಿದ್ರು ಈ ಗೇಮಲ್ಲಿ. ಸೊ ಅವರಿಗೂ ಚೆನ್ನಾಗೇ ಇತ್ತು. ನಂತರ ವಿವೇಕ್ ಸಿಂಹ ಹಾಗೂ ಶೋಭಾ ಶೆಟ್ಟಿಯ ನಡುವೆ ಕಾಂಪಿಟೇಷನ್ ಬಿಲ್ಡ್ ಆಯಿತು ಪವರ್ ಚಾಲೆಂಜ್ನ ಗೇಮಲ್ಲಿ. ಹೌದು, ಇವರಿಬ್ಬರಿಗೆ ಕೊಟ್ಟಿದ್ದು ಟಾಸ್ಕ್ ರಿಂಗ್ಗಳನ್ನು ಪರೇಡ್ ರೀತಿ ಇಡುವುದು. ಹೌದು, ಒಂದರ ಮೇಲೆ ಒಂದಂತೂ ಇಟ್ಟು ಕೊನೆಯಲ್ಲಿ ಯಾರು ಆ ರಿಂಗ್ಗಳನ್ನು ಬ್ಯಾಲೆನ್ಸ್ ಮಾಡ್ತಾರೋ ಆ ಗೇಮನ್ನು ಯಾರು ಗೆಲ್ತಾರೋ ಅವ್ರಿಗೆ ಪಾಯಿಂಟ್ ಸಿಗುತ್ತೆ ಅಂತ ಇತ್ತು. ಹೌದು, ಅದರಲ್ಲಿ ಶೋಭಾ ಶೆಟ್ಟಿಯವರು ಮೊದಲು ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ವಿವೇಕ್ ಸಿಂಹ ಅವರಿಗೆ ಕಾಂಪಿಟೇಷನ್ ಕೊಡ್ತಾಯಿದ್ರು. ಆದರೆ ಮುಂದೆ ವಿವೇಕ್ ಸಿಂಹ ಅವರಿಗೆ ಗೆಲುವು ದೊರಕಿತು. ಹೌದು, ಅವರು ತುಂಬಾ ಪೇಷನ್ಸಿಂದ ನರ್ವಸ್ ಆಗದೆ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿದರು. ಆದರೆ ಶೋಭಾ ಶೆಟ್ಟಿಯವರು ತುಂಬಾ ನರ್ವಸ್ ಆಗ್ತಾ ಆ ರಿಂಗ್ಗಳನ್ನು ಕೆಳಗೆ ಬೀಳಿಸ್ತಾನೇ ಇದ್ದರು. ಆದರೆ ವಿವೇಕ್ ಸಿಂಹ ಅವರು ಕೊನೆಗೆ ಎಲ್ಲ ರಿಂಗ್ಗಳನ್ನು ಒಂದರ ಮೇಲಂತೆ ಒಂದು ಜೋಡಿಸಿ ಈ ಟಾಸ್ಕ್ನ ವಿಜೇತರಾಗಿ ಬಾಯ್ಸ್ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು. ಆದರೂ ಕೂಡ ಶೋಭಾ ಶೆಟ್ಟಿಯವರು ತಾವು ಹಾಕಿರುವ ಎಫರ್ಟ್ಗೆ ತೃಪ್ತಿಯನ್ನು ಪಟ್ಕೊಂಡ್ರು ಅಂತಲೇ ಹೇಳಬೇಕು. ಶೋಭಾ ಶೆಟ್ಟಿ ಈಸ್ ಅ ಗುಡ್ ಪ್ಲೇಯರ್. ನಂತರ ವಿಶ್ವಾಸ್ ಮತ್ತು ಐಶ್ವರ್ಯ ವಿನಯ್ ನಡುವೆ ಪವರ್ ಗೇಮ್ನ ಆಡಿಸಲಾಗಿತ್ತು. ಹೌದು, ಬ್ಯಾಡ್ಮಿಂಟನ್ ಬ್ಯಾಟಿಂದ ಬಲೂನ್ಗಳನ್ನು ಹೊಡೆದು ಒಂದು ಕಡೆ ಹಾಕಬೇಕಾಗಿತ್ತು. ಈ ಟಾಸ್ಕ್ನಲ್ಲಿ ಗೆದ್ದಿದ್ದು ಐಶ್ವರ್ಯ ವಿನಯ್ ಅವರು. ಐಶ್ವರ್ಯ ವಿನಯ್ ಅವರು ಗೆದ್ದಿದ್ದರಿಂದ ಗರ್ಲ್ಸ್ ಟೀಮ್ಗೆ ಮೊದಲ ಬಾರಿಗೆ 100 ಅಂಕಗಳು ದೊರೆಯಿತು. ಹೌದು, ಆದರೆ ವಿಶ್ವಾಸ್ ಅವರು ಈ ಗೇಮ್ನಲ್ಲಿ ಸೋತ ಕಾರಣ ತುಂಬಾ ಎಮೋಷ್ನಲ್ ಆದರು ಅಂತಲೇ ಹೇಳಬೇಕು. ಅವರ ಸೋಲು ತುಂಬಾ ಕಾಡ್ತಾ ಇತ್ತು ಅವರಿಗೆ ಈ ಪವರ್ ಗೇಮ್ನ ಚಾಲೆಂಜಲ್ಲಿ. ನಂತರ ಒಂದು ತಂಡದಿಂದ 2 ಬಾಯ್ಸ್ ಮತ್ತು 2 ಗರ್ಲ್ಸ್ ಬರಬೇಕಾಗಿತ್ತು. ಅದರಲ್ಲಿ ಸೂರಜ್ ಮತ್ತು ಪ್ರಶಾಂತ್ ಅವರು ಒಂದು ಕಡೆ ಬಾಯ್ಸ್ನ ತಂಡಕ್ಕೆ ಗೇಮ್ ಆಡಲು ರೆಡಿಯಾಗಿದ್ದರೆ, ಇನ್ನೊಂದು ಕಡೆ ಗರ್ಲ್ಸ್ ಕಡೆಗೆ ಪ್ರಿಯಾ ಸೌದಿ ಮತ್ತು ಐಶ್ವರ್ಯ ವಿನಯ್ ಅವರು ರೆಡಿಯಾಗಿದ್ದರು ಅಂತ ಹೇಳಬೇಕು. ಹೌದು, ಒಂದು ಪ್ರಾಪರ್ಟಿನ ಸರಿಯಾಗಿ ಸುತ್ತು ಹೊಡೆದು ಕೆಳಗಿರುವ ಬಾಲನ್ನು ತೆಗೆದುಕೊಳ್ಳಬೇಕು. ಇದು ತುಂಬಾ ಟಫ್ ಆಗಿತ್ತು. ಹೌದು, ಆದರೂ ಕೂಡ ಗರ್ಲ್ಸ್ ಅವರು ತುಂಬಾ ಸಖತ್ತಾಗಿ ಆಡಿದರು. ಆದರೆ ನಮ್ಮ ಸೂರಜ್ ಗೌಡ ಅವರು ಬಾಯ್ಸ್ ಕಡೆ ಈ ಗೇಮ್ನಲ್ಲಿ ಸೂಪರ್ವಾಗಿ ಕಂಪ್ಲೀಟ್ ಮಾಡ್ತಾಯಿದ್ರು. ಆದರೂ ಕೂಡ ಪ್ರಶಾಂತ್ ಅವರು ಕೂಡ ಸಪೋರ್ಟ್ ಕೊಟ್ಟರು, ಗೆಲ್ಲೋಕ್ಕಾಗಲಿಲ್ಲ. ಆದ್ದರಿಂದ ಈ ಗೇಮ್ನಲ್ಲಿ ಗೆದ್ದಿದ್ದು ಪ್ರಿಯಾ ಸೌದಿ ಮತ್ತು ಐಶ್ವರ್ಯ ವಿನಯ್ ಅವರು. ಪ್ರಿಯಾ ಸೌದಿ ಅವರು ಈ ಗೇಮ್ನಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಆದರೂ ಕೂಡ ಐಶ್ವರ್ಯ ಅವರು ಸಖತ್ತಾಗಿ ಗೇಮ್ನ ಮುಗಿಸಿದ್ರು ಅಂತಲೇ ಹೇಳಬೇಕು. ಇವರಿಬ್ಬರ ಕಾಂಬಿನೇಷನ್ ಈ ಗೇಮ್ನಲ್ಲಿ ವರ್ಕ್ ಆಯಿತು ಅಂತ ಹೇಳಬೇಕು. ಕೊನೆಯಲ್ಲೇ ಮೆಗಾ ಚಾಲೆಂಜ್ ಕೊಟ್ಟೇ ಬಿಟ್ಟರು. ಹೌದು, ಈ ಗೇಮ್ ಅಂತೂ ತುಂಬ ಟಫ್ ಆಗಿತ್ತು. ಅದರಲ್ಲೂ ಗರ್ಲ್ಸ್ನಲ್ಲಿ ಚಂದನ ಮತ್ತು ಕೋಳಿ ರಮ್ಯಾ ಅವರಿಗೆ ಮೊದಲು ಈ ಗೇಮನ್ನು ಆಡಲು ಕೊಟ್ಟರು. ಹೌದು, ಇವರಿಬ್ಬರ ಗೇಮ್ಗೆ
ಒಂದು ಸಲ್ಯೂಟ್ ಹೊಡೆಯಲೇಬೇಕು. ಹೌದು, ತುಂಬಾ ಮೇಲುಗಡೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂಥರ ಹಗ್ಗ ಥರ ಕೊಟ್ಟಿದ್ದರು. ಅದನ್ನು ಕಟ್ಟಿಕೊಂಡು ಅದರ ಮೇಲೆ ಕುಳಿತುಕೊಂಡು ಮುಂದೆ ಬರಬೇಕು. ಈ ಗೇಮ್ನ ತುಂಬಾ ಟಫ್ ಆಗಿತ್ತು. ಸ್ವಲ್ಪನೂ ಮಿಸ್ ಆಗಿದ್ದರೆ ಕೆಳಗಡೆನೇ ಬೀಳಬೇಕಾಗಿತ್ತು. ಹೌದು, ಆದರೆ ಚಂದನ ಅವರು ಈ ಗೇಮನ್ನು ಸಖತ್ತಾಗಿ ಆಡಿ ಇವರೇ ಈ ಗೇಮ್ನ ಮೊದಲನ್ನು ಮುಗಿಸಿದರು. ತದನಂತರ ಕೋಳಿ ರಮ್ಯ ಅವರು ಚೂರಂದ್ರಲ್ಲೇ ಕೆಳಗಡೆ ಬೀಳ್ತಾಯಿದ್ರು. ಆದರೂ ಕೂಡ ಬ್ಯಾಲೆನ್ಸ್ ಮಾಡಿ ಇವರು ಕೂಡ ಗೋಲ್ ರೀಚ್ ಆದರು. ಬಾಯ್ಸ್ ಕಡೆಯಿಂದ ನಮ್ಮ ವಿವೇಕ್ ಸಿಂಹ ಅವರು ಮತ್ತು ಸ್ನೇಹಿತರು ಈ ಗೇಮ್ನಲ್ಲಿ ಬಾಯ್ಸ್ ಕಡೆಯಿಂದ ಈ ಮೆಗಾ ಪವರ್ ಚಾಲೆಂಜ್ನ ಆಡೋಕ್ಕೆ ಶುರು ಮಾಡಿದರು. ಹೌದು, ಸ್ನೇಹಿತರು ಮೊದಲಿಗೆ ತುಂಬಾ ನರ್ವಸ್ ಆಗಿದ್ದರು ಅಂತಲೇ ಹೇಳಬೇಕು. ಹೌದು, ಆದರೆ ವಿವೇಕ್ ಸಿಂಹ ಅವರು ಈ ಗೇಮ್ನಲ್ಲಿ ಸಖತ್ತಾಗಿ ಮುಂದುವರಿದು ಈ ಗೇಮ್ನ ಬೇಗನೆ ಕಂಪ್ಲೀಟ್ ಮಾಡಿದರು ಅಂತಲೇ ಹೇಳಬೇಕು. ಬಾಯ್ಸ್ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು. ಸ್ನೇಹಿತರು ಕೂಡ ಕೊನೆಗೆ ಈ ಗೇಮನ್ನು ಅರ್ಥ ಮಾಡಿಕೊಂಡು ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿದರು. ಸ್ನೇಹಿತ ಕೂಡ ಕೊನೆಗೆ ಎಲ್ಲ ಟಾಸ್ಕ್ಗಳ ಅಂಕಗಳನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಗೆದ್ದಿದ್ದು ನಮ್ಮ ಬಾಯ್ಸ್ ತಂಡ. ಹೌದು, ಗರ್ಲ್ಸ್ಗಳಿಗಿಂತ ಹೆಚ್ಚಿನ ಪಾಯಿಂಟ್ಸ್ ಗಳಿಸಿದರು. ವಾರದ ಉತ್ತಮ ವಿವೇಕ್ ಸಿಂಹ ಅವರಿಗೆ ಹೋಗುತ್ತೆ. ಎಲ್ಲ ಗೇಮ್ಗಳನ್ನು ಸಖತ್ತಾಗಿ ಆಡಿ ಬಾಯ್ಸ್ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಸೊ ಇವರೇ ಉತ್ತಮ. ಇನ್ನು ಕಳಪೆ ಗರ್ಲ್ಸ್ ಟೀಮ್ನಿಂದ ಚೈತ್ರಾ ಕುಂದಾಪುರ ಅವರು. ಹೌದು, ಕೆಲವೊಂದು ಗೇಮ್ಗಳಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿರಲಿಲ್ಲ, ಅದಕ್ಕೆ ಇವರು ಕಳಪೆ.